ವರ್ಷಗಳಿಂದ ರಾಜಗೋಪಾಲ ನಗರ ಲಗ್ಗೆರೆ ನಡುವಿನ ಕಸ್ತೂರಿ ಬಡಾವಣೆಯ ನಿವಾಸಿಗಳು ರಸ್ತೆಗಾಗಿ ನಡೀತಾ ಇದ್ದ ಕಾನೂನು ಹೋರಾಟದಲ್ಲಿ ಕೊನೆಗೂ ಹೈಕೋರ್ಟ್ನಲ್ಲಿ ಜಯ ದೊರೆತಿದೆ. ಅಧೀನ ನ್ಯಾಯಾಲಯ ಹಾಗೂ ಹೈಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸಿ ರಸ್ತೆಯ ಜಾಗವನ್ನ ಹೈಕೋರ್ಟ್ ವಕೀಲ ರಮೇಶ್ ಚಂದ್ರ ಉಳಿಸಿಕೊಟ್ಟ ಹಿನ್ನೆಲೆ ಬಡಾವಣೆಯ ಜನರು ಆ ವಕೀಲರ ಹೆಸರನ್ನೇ ಆ ರಸ್ತೆಗೆ ನಾಮಕರಣ ಮಾಡುವ ಮೂಲಕ ಹೆಸರು ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಇದರಿಂದ ಸುಮಾರು 450ಕ್ಕೂ ಅಧಿಕ ಮನೆಗಳ ನಿವಾಸಿಗಳು ಸಂಚಾರ ಸುಗಮವಾಗಿದೆ. 2006ರಲ್ಲಿ ನಗರದ ಸಿವಿಲ್ ಕೋರ್ಟ್ ಮೊರೆ ಹೋಗಿ ಅಲ್ಲಿಂದ ಪ್ರತಿಬಂಧಕಾಜ್ಞೆ ಪಡೆದುಕೊಂಡಿದ್ರು. ಆನಂತರ ಹಲವು ವರ್ಷಗಳ ಕಾಲ ವ್ಯಾಜ್ಯ ನಡೆದು 2013ರಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅಂದಿನ ನ್ಯಾಯಮೂರ್ತಿ ಆನಂದ್ ಬೈರಾ ರೆಡ್ಡಿ ಮಧ್ಯಂತರ ತಡೆ ನೀಡಿ ಸಾರ್ವಜನಿಕ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ರು. ಅಲ್ಲದೆ ವಿವಾದಿತ ಜಾಗ ನಿಜವಾಗಿಯೂ ರಸ್ತೆ ಇಲ್ಲ ನಿವೇಶನವೇ ಎಂಬ ವರದಿ ನೀಡುವಂತೆ ಬಿಬಿಎಂಪಿಗೆ ಸೂಚನೆ ನೀಡಿತ್ತು. ಬಿಬಿಎಂಪಿ ಅಧಿಕಾರಿಗಳು ಆ ಜಾಗ ರಸ್ತೆ ಅಂತ ವರದಿ ನೀಡಿದ್ರು. ಆದ್ರೆ ಆ ವರದಿಯನ್ನು ಪ್ರತಿವಾದಿಗಳು ಒಪ್ಪಿರಲಿಲ್ಲ. ಕೊನೆಗೆ ಪ್ರತಿವಾದಿಗಳ ಸಮಕ್ಷದಲ್ಲಿ ಮತ್ತೊಮ್ಮೆ ಸ್ಥಳ ಪರಿಶೀಲನೆ ನಡೆಸಿ ಪಾಲಿಕೆ ಇಂಜಿನಿಯರ್ಗಳು ಆ ಜಾಗ ರಸ್ತೆ ಅಂತ ವರದಿ ನೀಡಿದ್ರು.